ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ನಾನು ಸಾಂಬಾರ್ ರೆಸಿಪಿ ತೊಗೊಂಬಂದಿದ್ದೀನಿ. ಇದಂತೂ ಸೂಪರಾಗಿ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಇದು ನಾನು ಹೆಸರು ಕಾಳು ಮತ್ತು ಹುರುಳಿಕಾಳು ಎರಡೂ ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಕಡಲೆಕಾಳನ್ನು ಸುದಾ ಮೊಳಕೆ ಕಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ದೋಸೆ, ಇಡ್ಲಿ, ಚಪಾತಿ, ಆಮೇಲೆ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಫಸ್ಟು ಈ ಕಾಳಲ್ಲಿ ಸ್ವಲ್ಪನೇ ಮಾಹಿತಿ ಕೊಡ್ತೀನಿ ಅಷ್ಟೇ, ಜಾಸ್ತಿ ಏನೂ ಇದು ಮಾಡಲ್ಲ. ಈ ಹುರುಳಿಕಾಳನ್ನ ಈ ಥರ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಇದು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತೆ ಹಾಗೂ ದೇಹದ ಬೊಜ್ಜನ್ನು ಸುದಾ ಕರಗಿಸುತ್ತೆ. ಆಮೇಲೆ ಇದು ಸಕ್ಕರೆ ಕಾಯಿಲೆ ಅಂದರೆ ಶುಗರ್ ಇರುತ್ತಲ್ಲ ಅವರು ಮತ್ತು ಕಿಡ್ನಿಲಿ ಕಲ್ಲಿನ ಸಮಸ್ಯೆ ಇರುತ್ತಲ್ಲ ಅವರು ಸಹ ಈ ಹುರುಳಿಕಾಳನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಇನ್ನು ಹೆಸರು ಕಾಳಂತೂ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ. ಜೀರ್ಣಶಕ್ತಿಗೆ ಅಂದರೆ ಡೈಜೆಷನ್ ಹಾಕೋಕ್ಕೆ, ಆಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ಒಂದು ಉತ್ತಮ ಕಾಳು ಅಂತಲೇ ಹೇಳ್ಬೋದು. ಆಮೇಲೆ ಇದರಲ್ಲಿ ಪ್ರೋಟೀನ್, ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಸುದಾ ಹೆಚ್ಚಿಸುತ್ತೆ. ಇದು ಮೊಳಕೆ ಕಾಳಿಂದ. ಇದನ್ನು ಸಾಂಬಾರು ಮಾಡೋದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದೆರಡು ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಆಮೇಲೆ ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡದು 2 ಈರುಳ್ಳಿ, ಒಂದು ದೊಡ್ಡದು 2 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಆಡಿಸ್ಕೊಬೇಕು. ಜೊತೆಗೆ ನಾನು ಇಲ್ಲಿ 2 ಸ್ಪೂನ್ ಆಗೋಷ್ಟು ಅಜ್ಕಾರ ಪುಡಿ ತೊಗೊಂಡಿದ್ದೀನಿ, 3 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆ ಒಂದೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬದನೆಕಾಯಿ ಸುದಾ ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಅದನ್ನು ರುಬ್ಕೊಂಬರಬೇಕು. ನಾನು ಮಸಾಲೆ ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಬಿ ರೆಡಿಯಾಗಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಇಲ್ಲಿ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ. ಅದು ಸಾಂಬಾರಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದೇ ಒಂದು ಈರುಳ್ಳಿನ ಸಣ್ಣಗೆಚ್ಚು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದೇನು ಕೆಂಪಗಾಗಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಮೊಳಕೆ ಕಾಳನ್ನು ಆದಷ್ಟು ಹಸಿಯಾಗಿ ತಿನ್ನೋದ್ರಿಂದ ಸ್ವಲ್ಪ ಆವಿಯಲ್ಲಿ ಬೇಯಿಸಿದ್ನೂ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ನು ಚೆನ್ನಾಗಾಗುತ್ತೆ. ಹಸಿದನ್ನ ತಿನ್ನೋದ್ರಿಂದ ಡೈಜೆಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಸಮಯ ತಗೊಳುತ್ತೆ. ಬಟ್ ಸ್ವಲ್ಪ ಸ್ಟೀಮ್ ಮಾಡಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಈರುಳ್ಳಿನ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹುರುಳಿಕಾಳು ಮತ್ತು ಹೆಸರು ಕಾಳನ್ನು ಮೊಳಕೆ ಕಟ್ಟಿರೋದನ್ನ ಹಾಕ್ಕೊಂಡು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡೋದ್ರಿಂದ, ಎಣ್ಣೆಲೇ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಎಣ್ಣೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಸಮಯದಲ್ಲೇ ನಾವು ಆಲೂಗೆಡ್ಡೆ, ಬದನೆಕಾಯಿನ ಹಾಕ್ಕೊಬೇಕಾಗುತ್ತೆ. ಆಮೇಲೆ ಮಸಾಲೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಇವಾಗಲೇ ಹಾಕೋದ್ರಿಂದ ಕಾಳು ಜೊತೆ ಹುರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂಥರ ಫ್ಲೇವರು. ಸೊ ಫ್ಲೇವರ್ಗಿಂತ ಚೆನ್ನಾಗಿರುತ್ತೆ ಒಂಥರ ಹುರಿದು ಮಾಡಿ ಒಂದ್ಸಲ, ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಚೆನ್ನಾಗಿ ಹುರಿದಾದ್ಮೇಲೆ ಈಗ ನಾನು ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತಕ್ಷಣ ನೀರು ಹಾಕೋಬೇಕು, ನೀರನ್ನು ಹಾಕ್ಕೊಬೇಡಿ. ಸ್ವಲ್ಪ ಮಸಾಲೆನೇ ಅದರಲ್ಲಿ ಚೆನ್ನಾಗಿ ಕಾಳುಗಳೆಲ್ಲ ಹೊಂದ್ಕೊಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಸ್ವಲ್ಪನೂ ನೀರು ಹಾಕಿಲ್ಲ, ನೀರು ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಕುಕ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಕುಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ದೋಸೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಥರ ಮಸಾಲೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೀವು ಬೇಕು ಅಂತಂದರೆ ನೀರು ಜಾಸ್ತಿ ಹಾಕಿ ಸಾಂಬಾರು ರೀತಿಯೂ ಮಾಡ್ಕೊಬೋದು. ಇಲ್ಲ ನಮಗೆ ಗ್ರೇವಿ ಥರ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ, ಗ್ರೇವಿ ಆಗುತ್ತೆ.
ಆದರೆ ನಾನಿಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನನಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಕಾಳುಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಬೆನಿಫಿಟ್ಗಳಿರುತ್ತೆ. ಸೊ ಇದನ್ನು ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೊ ನನಗೆ ಸ್ವಲ್ಪ ಇನ್ನೂ ಸಾಂಬಾರು ಗಟ್ಟಿ ಅಂತ ಅನ್ನಿಸ್ತು. ಸೊ ನಾನು ಇನ್ನೊಂದು ಲೋಟ ನೀರು ಹಾಕ್ಕೊಂಡೆ. ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ. ನೋಡಿ ಎಲ್ಲ ಎಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಆ ಥರ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ನ ಚೆನ್ನಾಗಿ ಬರ್ಸ್ಕೊತೀನಿ. ಏಕೆ ಅಂತಂದರೆ ಕಾಳುಗಳೆಲ್ಲ ಸಾಫ್ಟಾಗಿ ಬೆಂದಿದ್ರೆ ಸಾಂಬಾರು ರುಚಿಯಾಗಿರುತ್ತೆ. ಸೊ ನೋಡಿ 3 ವಿಷಲ್ ಆಗಿದೆ. ಸೊ ನಾನೀಗ ಸಾಂಬಾರು ತೆಗಿತೀನಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಸಾಂಬಾರು ಕುಕ್ ಆಗಿದೆ. ನೋಡಿ ತುಂಬ ಚೆನ್ನಾಗಿ ಕುಕ್ ಆಗಿದೆ ಸಾಂಬಾರು. ಸೊ ನೋಡಿ ನಾನು ಎಷ್ಟು ನೀರು ಹಾಕಿದ್ದೆ, ಬಟ್ ಎಷ್ಟು ತಿಕ್ಕ ಗ್ರೇವಿ ಥರ ಸಾಂಬಾರು ಥರ ಆಗಿದೆ ನೋಡಿ. ಇದೇ ಥರ ರೆಸಿಪಿ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.